ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಯೋಧನ ಪಾರ್ಥಿವ ಶರೀರದ ಅಂತಿಮ ಸಂಸ್ಕಾರಕ್ಕೆ ಅಧಿಕಾರಿಗಳ ಅಡ್ಡಿ. ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸುತ್ತಕೋಟೆ ಗ್ರಾಮದ ನಂದೀಶ್ ಗಂಗಾಧರಪ್ಪ ಬಣಕಾರ್ ಎಂಬ ಯೋಧ ಅನಾರೋಗ್ಯದಿಂದ ಸಾವು. ಇಂದು ಬೆಳಗ್ಗೆ 10 ಗಂಟೆಯಿಂದ ಊರಲ್ಲಿ ಪಾರ್ಥಿವ ಶರೀರ ಇಟ್ಟು ಅಂತ್ಯ ಸಂಸ್ಕಾರಕ್ಕಾಗಿ ಅಧಿಕಾರಿಗಳೊಟ್ಟಿಗೆ ಗ್ರಾಮಸ್ಥರ ಹರಸಾಹಸ. ಇದು ಸರ್ಕಾರಿ ಭೂಮಿ, ಅಂತ್ಯಕ್ರಿಯೆಗೆ ಅವಕಾಶವಿಲ್ಲ ಎಂದು ಅಧಿಕಾರಿಗಳು ಪಟ್ಟು ರಸ್ತೆಯಲ್ಲಿಯೇ ಯೋಧನ ಮೃತದೇಹ. ಅಲ್ಲಿ ನೋಡ್ಕೊಂಡ್ರೆ ಜಾಗ ಕೊಡ್ತಿರಿಲ್ಲ ಅಂತ ಹೇಳಿ ಅದಕ್ಕೂ ಒಂದು ಕಾನೂನು ಐತಿ. ಸರ್ಕಾರಿ ಜಮೀನುಗಳು, ಸರ್ಕಾರಿ ನಿಯಮಗಳು, ಸಾರ್ವಜನಿಕರ ಹಿತದೃಷ್ಟಿಗೆ ಮಾಡಿರುವಂತಹ ನಿಯಮಗಳು. ಇಂತಹ ನಿಯಮಗಳೇ ಇಂದು ಬರೋಬ್ಬರಿ 12 ವರ್ಷಗಳ ಕಾಲ ದೇಶಕ್ಕಾಗಿ ಸೇವೆ ಸಲ್ಲಿಸಿ ಅನಾರೋಗ್ಯದಿಂದ ಊರಿಗೆ ಬಂದು ಸಾವನ್ನಪ್ಪಿರುವಂತಹ ಒಬ್ಬ ಯೋಧನ ಅಂತ್ಯ ಸಂಸ್ಕಾರಕ್ಕೆ ಅಡ್ಡಿಯಾಗಿದೆ. ಹೌದು, ಹಾವೇರಿ ಜಿಲ್ಲೆ ಹಿರೇಕೆರೂರು ತಾಲೂಕಿನ ಸುತ್ತಕೋಟೆ ಎಂಬ ಗ್ರಾಮದ ಮೃತ ಯೋಧ ನಂದೀಶ ಗಂಗಾಧರಪ್ಪ ಬಣಕಾರ್ ಎಂಬ ಯೋಧರ ಅಂತಿಮ ಸಂಸ್ಕಾರಕ್ಕೆ ಜಾಗ ನೀಡುವುದಿಲ್ಲ ಎಂದು ಅಧಿಕಾರಿಗಳು ಇಂದು ಬೆಳಗಿನಿಂದ ಪಟ್ಟು ಹಿಡಿದಿದ್ದಾರೆ. ಇದರಿಂದ ಸತತ 12 ವರ್ಷಗಳ ಕಾಲ ಕುಟುಂಬ, ಮನೆ, ಮಕ್ಕಳನ್ನ ಬಿಟ್ಟು ದೇಶಕ್ಕಾಗಿ ಸೇವೆ ಸಲ್ಲಿಸಿದ ಒಬ್ಬ ವೀರ ಯೋಧನ ಪಾರ್ಥಿವ ಶರೀರ ಇಂದು ಜಾಗಕ್ಕಾಗಿ ಹೋರಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಯಮಗಳು ಏನೇ ಇರಲಿ, ಅಧಿಕಾರಿಗಳು ಒಬ್ಬ ಯೋಧನಿಗೆ ಕನಿಷ್ಠ ಮಾನವೀಯತೆ ತೋರಿಸಲು ಎಂದೇಟು ಹಾಕಿದ್ದು, ಇದೀಗ ಊರಿನ ಗ್ರಾಮಸ್ಥರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣಿಬೆನ್ನೂರು. ನಾನು ಮಿಲಿಟರಿ ಹ್ಯಾಂಡನ್ನೇ ಕೇಳ್ಕೊಂಡಿದ್ದೆ. ಸರಿ ಮೇಡಮ್ ಬ್ಯಾಡ್ರಿ, ಅವ್ರು ಎಲ್ಲಾರು ಹೋಗ್ಕಂತಾರ, ನೀವು ಬರಕ್ ಹೋಗ್ಬೇಡ್ರಿ. ಹೇಳಮಟ್ಟ ಕೇಳ್ರಿ, ಎಲ್ಲರಿಗೂ ಒಂದು ಮರ್ಯಾದೆ ಇರ್ತೈತಿ. ಹೇಳಮಟ್ಟ ಕೇಳ್ರಿ, ಎಲ್ಲಿ ಬಿಡ್ರಿ, ನಾವೇನು ಅವ್ರ ಆಸ್ತಿ ಕೇಳಕತ್ತಿಲ್ಲ, ಇದು ಕೇಳಕತ್ತಿಲ್ಲ, ಬಿಟ್ಟು ಹೋಗ್ರಿ. ಮತ್ತೆ ಯಾಕೆ ಬಂದಿರಿ ನೋಡ್ರಿ ಸರ್, ಮಾತಾಡ್ಬೇಡ್ರಿ. ಏನ್ ಹೇಳ್ತಾರ್ರಿ ಗೌರ್ಮೆಂಟ್ ನಾವು ಏನ್ ಹೇಳ್ತೇವೆ ಇಡೀ ಊರು ನಿಮ್ ಹೇಳಿದ ಎಸ್ ಅಂತ ನಾವ್ ಹೇಳಿದ್ರ 3 ಹೇಳಿದ್ರೆ 1 ಡಿಸಿ ಅವ್ರನ್ನ ಕರೆಸ್ರಿ. ಮೇಡಮ್ ಒಟ್ವೆ ನೋಡಿ ಮೇಡಮ್, ನೀವ್ ಮಾತಾಡತ್ತೆ ನಾ ಮಾತಾಡಲ್ರಿ, ನಾ ಮಾತಾಡತ್ತೆ ನೀವ್ ಮಾತಾಡ್ಬೇಡ್ರಿ. ಮೋಟೆಬೆನ್ನೂರು ಒಳಗ ನೀವ್ ಮಾತಾಡೋದಿಲ್ಲ ಬಿಡ್ರಿ. ಮತ್ತೆ ನೀವು ಮಾತಾಡೋದಿಲ್ಲ ಅಲ್ಲಿ ನೋಡ್ಕೊಂಡ್ರೆ ಇಲ್ಲೆಲ್ಲ ಜಾಗ ಕೊಡ್ತಿರಿಲ್ಲ ಅಂತ ಹೇಳಿ ಅದಕ್ಕೂ ಒಂದು ಕಾನೂನು ಐತಿ. ಗೌರವ ಕೊಟ್ರೆ ಎಲ್ಲರಿಗೂ ಈ ತರ ಕೊಟ್ಟದಾರ, ನನಗೆ ಗೊತ್ತೈತಿ. ನಾನು ಇಂಥ ಸಲಾಮಿ ಕೊಟ್ಟ ರಿಟೈರ್ಡ್ ಆಗ್ಯಾನಿ ಸತ್ತವ್ರಿಗೆ. ಮೋಟೆಬೆನ್ನೂರು ಕೇಳ್ರಿ, ಯಾರು ಅಲ್ಲೇ ಸ್ಟ್ಯಾಚ್ಯೂ ಐತಿ, ಹೋಗಿ ಕನ್ಫರ್ಮ್ ಮಾಡ್ಕೊಂಬ ನಮ್ಗೆ ಆನ್ಸರ್ ಮಾಡ್ರಿ. ಅಲ್ಲಿವರೆಗೆ
ನಾನು ಈ ಈ ಗ್ರಾಮಕ್ಕೆ ಸಂಬಂಧಪಟ್ಟ ಮಾತಾಡಕತ್ತೀನಿ ಮೇಡಮ್. ನನ್ನದೇ ಒಂದು ನೋವಿನಿಂದ ದುಃಖವನ್ನು ತಳ್ಕೊಳಕ್ಕಾಗದ ನನ್ನ ಹಿರಿಯ ಮಗಳ ಅಳಿಯ ಗೋಲ್ಕರ ಮಾತಾಡ್ತೀನಿ. ಅವನಿಗೂ ಯೋಧ ಅಂತಾನೆ ಇಡೀ ದೇಶದ ತುಂಬ ಸತ್ತರಿಗೆ ಹೇಳ್ತಾರ. ನೀವು ಇದಕ್ಕೇನಂತ ಉತ್ತರ ಕೊಡ್ತಾರೆ ಕೊಟ್ಕೊಂಡೆ ಸರಿಪಡಿಸ್ಬೋದು. ಅಲ್ರಿ ಮೇಡಮ್ ಯಾರ್ಯಾರು ಎಲ್ಲೆಲ್ಲೋ ಜಾಗದಾಗ ಗೌರ್ಮೆಂಟ್ ಜಾಗದಾಗ ಯಾರ್ಯಾರು ಮಂತನ ಮಾಡಕತ್ತಾರ. ಯೋಧರಿಗೆ ಹೋಗಿ ಜಾಗ ಕೊಡಂಗಿಲ್ಲ ಅಂತೀರಲ್ರಿ ನೀವು. ಯಾವಾಗ ಸರ್ಕಾರಿ ಜಾಗದಾಗ ಮಂತನ ಮಾಡಕತ್ತಾನ ಹೋಗಿ. ದೇಶಕಾಯ ಯೋಧ ದೇಶ ಕಾಯ್ತಾನ. CRPF ಈ ಅಂತ ಏನಾದ್ರು ಅದರ ಭಾಗಗಳು ಇದ್ದಿದ್ರ ಅವನಿಗೆ ಸಲಾಮಿ ಕೊಡೋದು ಸರ್ಕಾರದಿಂದ ಇವೆಲ್ಲ DC-ಗಳು ST-ಗಳು ತಹಸೀಲ್ದಾರ್ಗಳಿಗೆ ಇದು ಬರೋ ಅಂತದ ಅವಕಾಶ ಇತ್ತು. ಯೋಧ ಅನ್ನೋಂತ ವರ್ಡ್ಸ್ ಯೂಸ್ ಈಗ ಅಲ್ಲಿ ಮೊಟ್ಟೆ ಮರಗಳು ಎಲ್ಲ ಮಾಡ್ಯಾರ ಅಂತ ನೀವು ವಿಚಾರ ಮಾಡಿರಲ್ರ. ಅಲ್ಲಿ ವಿಚಾರ ಮಾಡಿದಾಗ ಅವ್ರ ಏನ್ ಕಾನೂನುಗಳು ಉಪಯೋಗ ಮಾಡ್ಕೊಂಡ್ರೆ ಅಲ್ಲಣ್ಣ ಅವ್ರ ತಹಸೀಲ್ದಾರ್ ಕಡೆಯಿಂದ ಆದ್ರೆ ಮಾಡ್ಸ್ರಿ. ಅವ್ರ ಕಡೆಯಿಂದ ಆಗಲ್ಲ ಅಂತಂದ್ರೆ ಮೇಲ್ಗಡೆ ಕೇಳ್ರಿ ಅಷ್ಟೇ. ಅವ್ರು ಯೋಧರು ನಮ್ ದೇಶಕ್ಕೆ ಅದಾರ. ಈಗ ಅವರು ರೂಲ್ಸ್ ಪ್ರಕಾರ ಮಾತಾಡ್ತಾರ ಅಂದ್ರೆ ರೂಲ್ಸ್ ಹೆಂಗೈತೆ ಅವ್ರು ಹೇಳ್ತಾರ. ಆಗಲ್ಲ ಅಂತಂದ್ರೆ ಬೇರೆ ಕಡೆಯಿಂದ ಕೇಳ್ರಿ. DC ಬರ್ಲಿ ಎಲ್ಲರೂ ಬರ್ಲಿ, ಇಲ್ಲಿ ಬಣಕಾರ್ ಬರ್ಲಿ, MLA ಬರ್ಲಿ, MP ಬರ್ಲಿ, CM ಬರ್ಬೇಕು ಇಲ್ಲಿ ಯೋಧರು ಅಂತ ಅಂದ್ಮೇಲೆ. ಒಬ್ಬರು ಯಾರು ಕರಿ ಮಾತಾಡ್ತಾರೆ. ಇದನ್ನೆಲ್ಲ ಮಾಡಿಬಿಟ್ಟು ಹಿರೇಕೆರೆ ನ್ಯೂಸ್ ಒಬ್ಬರು ಯಾರು ಕರಿ ಮಾತಾಡ್ತಾರೆ. ಇದನ್ನೆಲ್ಲ ಮಾಡಿಬಿಟ್ಟು ಹಿರೇಕೆರೆ ನ್ಯೂಸ್ ಯೂನಿಫಾರ್ಮ್ ಸ್ಟಾರು ಪಿಸ್ತೂಲ್ ಸೊಂಟ ನೋವು ಬರುತ್ತೆ. ಆವಾಗ ಅನ್ಸುತ್ತೆ ಅವನಮ್ಮನ ಇದು ಯಾವ್ದೋ ಕೆಲಸ ಇದು ಹೊಲದಲ್ಲಿ ಮಾಡೋಣ ಅನ್ಸುತ್ತೆ. ನಮ್ ಜೊತೆ ಬಾ ನೀನ್ ಒಂದಿನ ನಾಳೆ ನೀವು ಹುಡುಗರು ಹೋಗಾರ ಹಿಂಗ್ ಮಾಡಿದ್ರೆ ಆಸಕ್ತಿ ಇಲ್ದಂಗ ಆಗ್ಬಿಡ್ರಿ. ಹೋಗಾರ ಸರ್ ನಿಮಗೆ ಒಂದ್ ಸ್ವಲ್ಪ ಅವನ ಬಗ್ಗೆ ಒಂದ್ ಸ್ವಲ್ಪ ಈಗ ನಾನು ಮತ್ತೆ ಆಗ್ಲೇ ಎಲ್ರು ಮಾತಾಡಿದ್ರಲ್ಲ ಹಂಗೆ ಮಾತಾಡ್ಬೇಕಾಗುತ್ತೆ. ಅವ್ರ ಗೌರವ ಇದೆ. ನಮ್ಮೂರಿಗೆ ತಗೊಂಡ್ಬರ್ತೀಯ ನಾನು ಅಲ್ಲೇ ಹಾಕ್ತೀನಿ ಅಂತ ನೀವು ಆಯ್ತಪ್ಪ. ಅವನ ಬಗ್ಗೆ ನನಗೆ ಗೌರವ ಇದೆ. ಎಷ್ಟು ಬೇಕು ನೀನ್ ಕೇಳ್ತು 6-3 ಕೇಳ್ತಿದ್ಯಾ ಆಯ್ತು ತಗೋ 10 ಹೊತ್ತೆ ತಗೋ ಹಾಕೋ ಅಂತ ಹೇಳ್ತೀನಿ. ಈಗ ನಮ್ಮೂರಿಗೆ ಕರ್ಕೊಂಡು ಹೋಗ್ಲಾ? ನಿಮ್ಮೂರಿಗೆ ಬೇಡ್ರಿ, ಗೌರ್ಮೆಂಟ್ ಅವ್ರು ಏನಾದ್ರು ಕೊಟ್ಬಿಟ್ರೆ ನಂದೇನು ವೈಯಕ್ತಿಕ ಹಿತಾಸಕ್ತಿ ಇದೆ ಇದರಲ್ಲಿ. ಗೌರ್ಮೆಂಟಿನ ಜಾಗ ಅಲ್ರಿ, ದೇವಸ್ಥಾನ ಜಾಗ ರೀ. ಯಾವ್ದು ಇದು ದೇವಸ್ಥಾನ? ಯಾವ ಜಾಗದಲ್ಲಿ? ಗೌರ್ಮೆಂಟ್ ಜಾಗದಲ್ಲಿ ಅದೇನೋ ಬಂದ್ರು ಗೌರ್ಮೆಂಟ್ ಬರೋದು. ದೇವಸ್ಥಾನ ಜಾಗ ಅಲ್ಲ ಅದು, ಗೌರ್ಮೆಂಟ್ ಸರ್ಕಾರಿ ಅಂತ ಬರೋದು ಅದು.